ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವತ್ತು 4 ಜನನು ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ರೆಡಿ ಆಗ್ಬಿಟ್ಟು ನಾವು ಹೋಗ್ತಿರೋದು ಚಿಕ್ಕಮಂಗ್ಳೂರ್ಗೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಒಂದು ಆನಿವರ್ಸರಿ ಸೆಲೆಬ್ರೇಷನ್ಗೆ ನಾವು ಹೋಗ್ತಿರೋದು ರೆಸಾರ್ಟ್ಗೆ. ನಾವು ಹೋಗ್ತಾ ಇರೋ ರೆಸಾರ್ಟ್ ಬಂದು ಸಿಲಾ ಸೀಕ್ರೆಟ್ ಮಿರಾಜ್ ಅಂತ ಹೇಳಿ. ಇಲ್ಲಿಂದ ಒಂದು 100 ಕಿಲೋಮೀಟರ್ ಏನೋ ಆಗುತ್ತೆ. ಚಿಕ್ಕಮಂಗ್ಳೂರು ಕೂಡ ನಾವು ಟಚ್ ಆಗಲ್ಲ, ಈ ಕಡೆ ಒಳ ರೂಟ್ ಅಂದ್ರೆ ಆ ಕಡೆ ಸೈಡ್ ಇಂದ ಹೋಗ್ತೀವಿ. ಆಮೇಲೆ ಫುಲ್ ಎಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ಹೆಂಗ್ ಅನಿಸ್ತಿದೆ? 10 ವರ್ಷದ ಅನುಭವ. ಸ್ಟೇಕೇಶನ್ 10 ವರ್ಷದ ಅನುಭವ ನಾನು ಅನುಭವಿಸಿರೋದು ನನಗೆ ಗೊತ್ತಿರುತ್ತೆ. ಅದನ್ನ ಪಾಪ ಎಲ್ಲರಿಗೂ ಯಾಕೆ ಕೇಳಿ ಬೇಜಾರು ಮಾಡ್ತಾರೆ. ನಾನೇನು ಅಂತ ಎಲ್ಲ ಕಾಟ ಎಲ್ಲ ಇಲ್ಲಿದೆಲ್ಲ ಕೇಳ್ತೀನಿ. ಹೌದು, ಅದ್ರ ಬಗ್ಗೆ ಪಾಪ ಮಾತಾಡಂಗಿಲ್ಲ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಸುಳ್ಳೆಲ್ಲ ಹೇಳ್ಬಾರ್ದು, ಜನಗಳಿಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಂಡ್ ಜನಗಳಿಗೆ ಪಾಪ 10 ವರ್ಷ ತನಕ ಯಾವ ಥರ ಇರ್ಬೋದು ಪಾಪ ಅವ್ರಿಗೆ. 2 ಡೇಸ್ಗೆ ಸ್ಟೇಕೇಶನ್ ಅಂತ ಹೇಳಿ ಹೋಗ್ತಾ ಇದೀವಿ. ಇದು ಏನಂದ್ರೆ ಇವತ್ತು ಸೋಮವಾರ. ಇವತ್ತು ಹೋಗ್ಬಿಟ್ಟು ನಾವು ಬುಧವಾರ ರಿಟರ್ನ್ ಆಗೋದು. ಮೇ ಬಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಇನ್ನು ಅದು ಕನ್ಫರ್ಮೇಷನ್ ಇಲ್ಲ, ನೋಡೋಣ ಫರ್ದರ್ ಅದು. ಸ್ಟೇಕೇಶನ್ಗೆ ಹೋಗ್ತಾ ಇದ್ವಿ. ನನ್ನ ಮಗ ಹಿಂದೆ ಕೂತಿದ್ದಾನೆ, ಅವನಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಆರಾಮಾಗಿ ಇನ್ನೂ ರೌಂಡ್ಸ್ ಹೊಡಿತಾ ಕೂತ್ಕೊಂಡಿದ್ದಾನೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಬರ್ತೀವಿ ನಾವು ಅಂತ. 2 ವರ್ಷದಿಂದ ಯಾವುದೇ ಟ್ರಿಪ್ಪೆಲ್ಲ ಹೋಗಿರಲಿಲ್ಲ. ಆಮೇಲೆ ಮನೆ ಕನ್ಸ್ಟ್ರಕ್ಷನು ಪಾಪು ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ಆ್ಯಂಡ್ ಫೈನಲಿ ಇವತ್ತು ಹೋಗ್ತಾ ಇದ್ವಿ. ಒಂಥರ ಮಿಕ್ಸ್ಡ್ ಫೀಲಿಂಗ್, ಎಮೋಷನ್ಸ್ ಅಂತಾರೆ, ಅದು ಎಕ್ಸ್ಪ್ಲೈನು ಮಾಡೋಕ್ಕೆ ಬರ್ತಾರೆ ನನಗೆ. ಆ ಥರ ಫೀಲಿಂಗ್ಸ್ ಆಗ್ತದೆ. ನನ್ನ ಮಗನಿಗಂತೂ ಅವನದೇ ಒಂದು ಲೋಕದಲ್ಲಿದ್ದಾನೆ. ಇನ್ನು ಇವ್ರಿಗೆ ಹೆಂಗೋ ಗೊತ್ತಿಲ್ಲ. ನಾವು ಲಾಸ್ಟ್ ಹೋಗಿದ್ದು ಗೋವಾಗೆ. ಅದಾದ್ಮೇಲಿಂದ 2 ವರ್ಷ ಆದಮೇಲೆ ಇವತ್ತು ನಾವು ಹೋಗ್ತಿರೋದು. ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಿರೋದು ಫಸ್ಟ್ ಟೈಮು. ನನ್ನ ಮಗನೂ ಅಷ್ಟೇ. ಇವ್ರಂತೂ ಬೇಜಾನ್ ಸತಿ ಹೋಗಿ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಸಕಲೇಶ್ಪುರ ಪ್ಲ್ಯಾನ್ ಮಾಡಿದ್ದು. ಸಕಲೇಶ್ಪುರದಲ್ಲಿ ಏನು ಪ್ಲೇಸಸ್ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರು ತುಂಬ ಕನ್ಫ್ಯೂಷನ್ಸ್ ಇತ್ತು. ಚಿಕ್ಕಮಂಗ್ಳೂರ ಸಕಲೇಶ್ಪುರ ಅಂತೇಳಿ ಫೈನಲಿ ಚಿಕ್ಕಮಂಗ್ಳೂರು ಮಾಡಿದ್ದಾಯಿತು. ಆಮೇಲೆ ರೆಸಾರ್ಟು ಅಷ್ಟೇ ಹುಡುಕ್ತಿರ್ಬೇಕಾದ್ರೆ ಹುಚ್ಚು ಹಿಡ್ದೋಯ್ತು. ಯಾಕಂದರೆ ಯಾವ್ದ್ಯಾವುದೋ ಸಿಗುತ್ತೆ, ಬೇಡದೇ ಇರೋ ಟೈಮಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಸಿಗಿದೆ. ಬೇಕು ಅಂದಾಗ ಅಷ್ಟಾಗಿ ಯಾವುದು ಚೆಕ್ ಲಿಸ್ಟಲ್ಲಿ ಸಿಗೋದಿಲ್ಲ. ಹಂಗೋ ಹಿಂಗೋ ಫೈನಲ್ ಮಾಡಿ ಸಿಲಾ ಸೀಕ್ರೆಟ್ ಸಿಕ್ತು. ಇವತ್ತು ಸಿಲಾ ಸೀಕ್ರೆಟಲ್ಲೇ ಇವತ್ತು ಒಂದು ನೈಟು. ನೆಕ್ಸ್ಟ್ ನಾಳೆ ಅಂದರೆ ಯಾಕಂದರೆ ನಮಗೆ ರೂಮ್ಸ್ ಈ ಡೇಟಿಗೆಲ್ಲ ಅವೈಲೇಬಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸಿಲಾದೇನೆ ನೆಕ್ಸ್ಟ್ ನಿಯರ್ ಬೈನೇ ಇರೋದು ಸಿಲಾ ಲೇಜರ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. 2 ಫುಲ್ ಲಕ್ಸುರಿ ರೆಸಾರ್ಟೇನೆ. ಆ್ಯಂಡ್ ಹೇಗಿರುತ್ತೆ ಏನು ನಮ್ಮ ಸ್ಟೇಕೇಶನ್ 2-3 ದಿನದ್ದು ನಿಮ್ಮ ಜೊತೆ ಆದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಡೋದಕ್ಕೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಇವರೆಲ್ಲ ವೀಡಿಯೋಸ್ ಮಾಡ್ಕೊಡೋದಿಲ್ಲ, ನಾನೇ ಮಾಡಬೇಕು. ಆದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೇಗಿರುತ್ತೆ ಇವತ್ತಿನ ಒಂದು ಜರ್ನಿ. ನಿಂಗೆ ಆಡ್ ಹಾಕು ಅಂತ ಕೊಟ್ರೆ ಆಗ್ತೈತೆ, ಕನೆಕ್ಟ್ ಆಗಲಿಲ್ಲ. ನಿಂದ್ರಲ್ಲಿ ಫೋಟೋ ತೆಗಿ, ನಂದ್ರಲ್ಲಿ ವಿಡಿಯೋ ಮಾಡ್ತೀನಿ. ನಿಂದ್ರಲ್ಲಿ ಫೋಟೋ ತೆಗಿ, ನಂದ್ರಲ್ಲಿ ವಿಡಿಯೋ ಮಾಡ್ಕೊಂತಿದ್ದೀನಿ. ಇಲ್ಲ ನೋಡು, ಜ್ಯೇಷ್ಠ ಇಲ್ಲಿ ಪ್ಯಾಡ್ ಕಾಣಿಸ್ತಿತ್ತು. You have arrived. ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ 1:15 ಆಗಿತ್ತು. ಹೋಗಿದ ತಕ್ಷಣ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿಸಿದ್ವಿ. ಹಾಗೆ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಟರು. ಇನ್ನು ಅಲ್ಲಿ ಫ್ರಂಟಲ್ಲಿ ಒಂದು ಬೋರ್ಡಲ್ಲಿ ನಮ್ಮ ನೇಮ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಒಳಗಡೆ ಹೋಗ್ಬಿಟ್ಟು ಹೇಗಿದೆ ರೆಸಾರ್ಟ್ ಎಲ್ಲ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲೇ ಇದ್ವಿ. ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಇನ್ನು ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಚೆಕ್-ಇನ್ ಪ್ರೊಸೆಸ್ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ
ರಿಸೆಪ್ಷನಲ್ಲೇ ಮೇಲ್ಗಡೆ ರೆಸ್ಟೋರೆಂಟ್ ಇರೋದು. ಲಂಚ್ ಕೂಡ ರೆಡಿ ಆಗಿದೆ ಅಂತ ಹೇಳಿ ಹೋಗಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ಲಂಚ್ ಮಾಡ್ಕೊಂಡು ಬಂದು ರೂಮ್ ಚೆಕ್ ಇನ್ ಮಾಡ್ಕೊಳ್ಳಿ ಅಂತ ಹೇಳಿ ಕೀ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ರು. ಇನ್ನು ನಾವು ಕೂಡ ಮೇಲೆ ಹೋದ್ವಿ. ಅಂದರೆ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೆಸಾರ್ಟ್ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಮುಂದೆ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಲ್ಲಿನ ಫುಡ್ ಆಗಿರ್ಬೋದು, ಅಲ್ಲಿನ ವರ್ಕರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲರೂ ತುಂಬ ಫ್ರೆಂಡ್ಲಿ, ತುಂಬ ಸಾಫ್ಟಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಹೋಗಿದ ತಕ್ಷಣ ಕವನ್ ಕೂಡ ಫಸ್ಟ್ ಅವನಿಗೆ ಪಾಪ ಹೊಟ್ಟೆ ಹಸ್ಬಿಟ್ಟಿತ್ತು ಅಂತ ಹೇಳಿ ಅವನು ಊಟ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋದ. ಆದರೆ ಅವನು ಊಟ ಏನೂ ಕರೆಕ್ಟಾಗೇ ಮಾಡಲಿಲ್ಲ. ನಾನೇ ಫಸ್ಟ್ ತಡಿ ಮತ್ತು ಸೆರಾಮಿಕ್ ಎಲ್ಲ ಪ್ಲೇಟೆಲ್ಲ ಎಲ್ಲಾದರೂ ಬೀಳಿಸ್ಬಿಡ್ತಾನೆ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಏನೇನು ಬೇಕೋ ಅದನ್ನು ಕೇಳಿಬಿಟ್ಟು ಫಸ್ಟು ಹಾಕ್ಕೊಟ್ಟೆ. ಹಾಗೆಯೇ ಅಲ್ಲಿನ ಒಬ್ಬರು ಸ್ಟಾಫು ಪಾಪುನ ಎತ್ಕೊಂಡಿದ್ರು. ನಾನು ಕವನ್ಗೆಲ್ಲ ಊಟ ಎಲ್ಲ ಹಾಕಿಬಿಟ್ಟು ಹಾಕ್ಕೊಂಡು ತಂದುಕೊಟ್ಟೆ. ಇನ್ನು ಅದಾದಮೇಲೆ ನನಗೇನು ಬೇಕು ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ಇನ್ನು ಕವನ್ ಅದು ಪ್ಲೇಟ್ ಮುಟ್ಟಿದ್ರೆ ನನಗೆ ಸ್ವಲ್ಪ ಭಯ ಆಗೋದು, ಯಾಕಂದರೆ ಅದು ಸ್ವಲ್ಪ ವೆಯ್ಟ್ ಇತ್ತು. ಇವನು ಸ್ವಲ್ಪ ಕೇರ್ಲೆಸ್ಸು, ಅಷ್ಟಾಗಿ ಕೇರ್ ಮಾಡೋದಿಲ್ಲ, ಎಲ್ಲಾದರೂ ಬೀಳಿಸ್ಬಿಡ್ತಾನೇನೋ ಅನ್ನೋ ಒಂದು ಭಯ. ಹಾಗೆಯೇ ಅಲ್ಲಿ ನನಗೊಬ್ಬರು ಸ್ಟಾಫ್ ಒಬ್ಬರು ವೀಡಿಯೋ ಎಲ್ಲ ಮಾಡಿಕೊಟ್ರು. ನನಗೆ ಯಾವ ರೀತಿ ಬೇಕೋ ಆ ರೀತಿ ತುಂಬಾ ಚೆನ್ನಾಗಿ ತುಂಬಾ ಫ್ರೆಂಡ್ಲಿ ಆಗಿದ್ದರು. ನಿಜವಾಗ್ಲೂ ಖುಷಿ ಅನ್ನಿಸ್ತು. 2 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಎಲ್ಲ ಥರ ಸಲಾಡ್ಸ್ ಆಗಿರ್ಬೋದು, ಆಮೇಲೆ ವೆಜಿಟೇಬಲ್ಸಿಂದು ಸಲಾಡ್ಸು, ಹಾಗೆ ಕಾಳುಗಳಿಂದು ಕಾರ್ನ್ ಸಲಾಡು. ಇವನಂತರೂ ಏನು ಹಾಕ್ಸ್ಕೊತಾನೆ ಇರಲಿಲ್ಲ. ಇದನ್ನು ಹಾಕ್ಲಾ ಅಂದರೆ ಅದನ್ನು ಬೇಡ ಅಂತಾನೆ. ಹಾಗೆ ಸ್ವಲ್ಪ ಅವನಿಗೆ ಸಲಾಡು ಮತ್ತು ಮೊಸರನ್ನ ಹಾಕ್ಕೊಟ್ಟೆ. ಹಾಗೆ ಬಿರಿಯಾನಿ ಕೂಡ ಇತ್ತು, ಅಂದರೆ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಇತ್ತು. ಅದನ್ನೆಲ್ಲ ಏನು ಬೇಡ ಅಂತ, ಹಾಗೆಯೇ ಸರಿ ನಿನಗೇನು ಇಷ್ಟ ಬರುತ್ತೋ ಅದನ್ನು ತಿನ್ನು ಅಂತ ಹೇಳಿ ಹಾಕ್ಕೊಟ್ಬಿಟ್ಟೆ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಾಯಿತ್ತು. ಹಾಗೆ ನನ್ನ ಮಗಳು ನಾನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೆಂಗೆ ನೋಡ್ತಿದ್ದಾಳೆ ನೋಡಿ, ಅವಳೊಂಥರ ಯಾರು ಏನು ಮಾಡ್ತಾರೆ ಅದನ್ನೆಲ್ಲ ತುಂಬ ಅಬ್ಸರ್ವೇಷನ್ ಮಾಡಿ ನೋಡ್ತಾ ಇರ್ತಾಳೆ. ಹಾಗೆಯೇ ಇನ್ನು ಫಸ್ಟ್ ನಾವು ತೊಗೊಂಡಿದ್ದು ಸಲಾಡ್ ಪ್ಲೇಟನ್ನು ತೊಗೊಂಡಿದ್ದೆ. ಹಾಗೆಯೇ ಅನ್ಲಿಮಿಟೆಡ್ ಊಟ ಇತ್ತು. ಲಂಚ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ನಮ್ಗೇನು ಬೇಕೋ ಅದನ್ನು ತೊಗೊಬೋದಿತ್ತು. ಹಾಗೆ ಇದೆಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡಿಂಗ್ ಆಗಿತ್ತು. ನಾವು ಅದಕ್ಕೆ ಯಾವುದನ್ನು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿಲ್ಲ. ಒಂದಷ್ಟು ಗೇಮ್ಸ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ಮಾತಾಡ್ತಿದ್ದೆ ಅಂತ ಹೇಳಿ ಅವರ ಇದು ಅದರೊಳಗಡೆ ಹೋಗ್ಸೋದು. ನಾನು ಪಾಪ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಜಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅವ್ರೇನು ಮಾಡ್ತಾ ಇರೋದನ್ನೆಲ್ಲ ನೋಡಿಕೊಂಡು ನಿಂತಿದ್ದೆ ಅಷ್ಟೇ. ನಿಜ ಹೇಳ್ಬೇಕು, ನನಗೊಂದೊಂದು ಗೇಮ್ ಆಡೋದಕ್ಕೆ ಅನಿಸುತ್ತೆ. ಇದೇ ಇಂಟ್ರೆಸ್ಟ್ ಬರಲಿಲ್ಲ. ಅವರಿಬ್ಬರೇ ಆಟಾಡ್ತಾಯಿದ್ರು. ಅವರಿಬ್ಬರು ಎಂಜಾಯ್ ಮಾಡೋದನ್ನು ನೋಡ್ಕೊಂಡು ನಾನು ಕೂಡ ಹೇಳ್ತಿದ್ದೆ. ನಾವು ಬಂದಮೇಲೆ ಎಷ್ಟು ಜನ ಬಂದರು ಮಂಜ? ನಾವು ಬಂದಮೇಲೆ ಎಷ್ಟು ಜನ ಬಂದರು? ಅವರಿಬ್ಬರು ಒಂದು 5-10 ನಿಮಿಷ ತನಕ ಆಟ ಆಡಿದ್ರು. ಅದಾದಮೇಲೆ ರೂಮ್ ಹತ್ರ ಬಂದ್ವಿ. ರೂಮ್ ಒಳಗಡೆ ಹೋಗೋಣ ಅಂತ ಹೇಳಿ, ಯಾಕಂದರೆ ಫಸ್ಟ್ ಎಕ್ಸೈಟ್ಮೆಂಟ್ ಇತ್ತು, ಹೇಗಿದೆ ಏನು ರೂಮ್ ನೋಡಬೇಕು ಅಂತೇಳಿ. ಒಂಥರ ಖುಷಿ ಇರುತ್ತಲ್ಲ, ಯಾವುದೇ ರೆಸಾರ್ಟ್ಗೆ ಹೋಗಲಿ ಎಲ್ಲೇ ಹೋಗಲಿ ರೂಮ್ ಇದು ಚೆನ್ನಾಗಿದ್ರೆ ಅದೊಂಥರ ಖುಷಿ ಅನಿಸುತ್ತೆ. ನಾವು ಕೊಟ್ಟಿರೋ ಅಂಥ ಅಮೌಂಟಿಗೂ ಕೂಡ ವರ್ತ್ ಅನಿಸುತ್ತೆ. ಆ್ಯಂಡ್ ರೂಮ್ ಹತ್ರ ಬಂದು ನೋಡಿದ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ಆ ಬಾಲ್ಕನಿ ವ್ಯೂವು, ಹಾಗೆ ಬಾಲ್ಕನಿಯಲ್ಲಿ ನಮಗೆ ಸಿಟ್ಔಟ್ ಇರಲಿಲ್ಲ. ಇದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ನಮಗೆ ಸಿಟ್ಔಟ್ ಇಲ್ಲ ಅಂತ ಹೇಳಿ ಹೇಳಿದ್ರು. ಹಾಗೆ ಫಸ್ಟ್ ಫ್ಲೋರಲ್ಲಿ ನಮಗೆ ಬಾಲ್ಕನಿ ಸಿಟ್ಔಟ್ ಇತ್ತು. ಹಾಗೆ ಪೂಲ್ ವಿಲಾ ಒಂದು ಕೇಳಿದ್ವಿ, ಪೂಲ್ ವಿಲಾ ಕೂಡ ಸಿಗಲಿಲ್ಲ ನಮಗೆ, ಯಾಕಂದರೆ ಎಲ್ಲದು ಫುಲ್ ಬುಕ್ಕಿಂಗ್ ಆಗಿತ್ತು. ಇನ್ನು ಬಂದಿದ ತಕ್ಷಣ ನಾವು ಕೂಡ ರೂಮೆಲ್ಲ ನೋಡಿಕೊಂಡು, ಹಾಗೆಯೇ ಪಾಪುಗೆ ಫುಡ್ ಬೇಕು ಅಂತೇಳಿ ಹೇಳಿದ್ವಿ, ಅಂದರೆ ಕಿಚಡಿ ಬೇಕು ಅಂತೇಳಿ ಹೇಳಿದ್ವಿ ಅಂತ ಹೇಳಿ ಅವರು ಅದನ್ನು ರೂಮ್ಗೆ ಕೊಟ್ಟು ಕಳಿಸಿದ್ರು. ನಾನು ಕೂಡ ಪಾಪುಗೆ ಫಸ್ಟ್ ಮುಖ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಎಲ್ಲ ತಿನ್ಸೋದಕ್ಕೆ ರೆಡಿ ಮಾಡಿಕೊಂಡೆ. ಪಾಪ ಅವಳು ಹೇಗೆ ತಿಂತಾಳೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಮನೆ ಟೇಸ್ಟೇ ಬೇರೆ ಇರುತ್ತೆ, ಇಲ್ಲಿನ ಟೇಸ್ಟೇ ಬೇರೆ ಇರುತ್ತೆ. ಆದರೆ ಅವಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತಿಂದಳು. ಆದರೆ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಏನೋ ಬಿಟ್ಟಳು. ಆದರೂ ನನ್ನ ಮನೆಯಿಂದ ಸ್ವಲ್ಪ ರಾಗಿ ಸರಿ, ಹಾಗೆಯೇ ಒಂದು ಬಾಕ್ಸಲ್ಲಿ ಅಕ್ಕಿ ಬೇಳೆನೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅಲ್ಲಿ ಏನಾದರೂ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಪಾಪುಗೆ ಮತ್ತು ಫುಡ್ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಎಲೆಕ್ಟ್ರಿಕ್ಕಿನ ಸ್ಟವ್ ಇರುತ್ತಲ್ಲ ಅದ್ರಲ್ಲಿ ಮಾಡ್ಕೊಡೋಣ ಅಂತ ಹೇಳಿ, ಅದರಲ್ಲಿ ಮುಂಚೆನೇ ನಾನು ಬುಕ್ಕಿಂಗ್ ಮಾಡೋ ಟೈಮಲ್ಲಿ ಹೇಳಿದರು ನಿಮ್ಗೆ ಅಲ್ಲಿ ರಿಸೆಪ್ಷನಲ್ಲಿ ಹೇಳಿ ಮಾಡಿಕೊಡ್ತಾರೆ ಅಂತ ಹೇಳಿ. ಆದರೂ ನಾನು ತೊಗೊಂಡು ಹೋಗಿದ್ದೆ, ನನಗೊಂಥರ ಭಯ ಇತ್ತು ಅಂತ ಹೇಳಿ. ಅವ್ರು ಆಮೇಲೆ ರೆಸ್ಟೋರೆಂಟಲ್ಲಿ ನಮ್ಮದು ಊಟ ಎಲ್ಲ ಆದಮೇಲೆ ಅವ್ರು ಕೇಳಿದ್ದಕ್ಕೆ ರೂಮ್ಗೆ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಖುಷಿ ಆಯಿತು. ಅಂದರೆ ಬೇಜಾರು ಏನಂದರೆ ನಾನು ಎಲ್ಲಾದ್ರೂ ತೊಗೊಂಡೋಗಿದ್ದೆ, ಅದೇ ಲಗೇಜ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಕಾರಲ್ಲಲ್ವ ಅಂತ ಏನೂ ಅನಿಸ್ಲಿಲ್ಲ. ಇನ್ನು ಸಂಜೆ ಮತ್ತು ಹೈಟಿಗೆ ಅಂತ ಹೇಳಿ 5:30 6:30 ತನಕ
ಟೈಮ್ ಏನಾಯಿತು ಆವಾಗ ಬಂದ್ವಿ. ವ್ಯೂ ಮಾತ್ರ ನಿಜವಾಗ್ಲೂ ಒಂಥರ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಆ ಬ್ಯಾಗ್ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲಿ ಪಾಪುದು ಒಂದು ಜೊತೆ ಬಟ್ಟೆ ಹಾಗೆ ಪ್ಯಾಡು ಸ್ವೆಟ್ ಟಿಶ್ಯೂ ಅದನ್ನೆಲ್ಲ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ಸ್ಟಾರ್ಟಿಂಗ್ ನಾನು ಆವಾಗಲೇ ಬಂದಾಗ ನಾನು ಬೋರ್ಡ್ನ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿದಾಗ ಅವಾಗ ನನಗೆ ಗೊತ್ತಾಯ್ತು ನಾನು ಈ ಬೋರ್ಡಲ್ಲಿ ನನ್ನ ಹೆಸರೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ಮಾಡಬೇಡ ಕಾಫಿ ಟೀಗೆ ಅಂತೇಳಿ ಬಂದ್ವಿ. ಈ ಇದರಾವೋ ಪದರಾವೋ ಅಂದ್ರೆ ಕೊಡ್ತೀನಿ ನಿನಗೆ. ಹಂಗೆಲ್ಲ ಹೋಗ್ಬಾರ್ದು ಬರ. ನಾವು ರೂಮಿಂದ ಆಚೆ ಬಂದರೆ ರೋಡಲ್ಲಿ ಒಬ್ಬರು ಕೂಡ ಜನ ಇರಲಿಲ್ಲ. ವಿಲಾಜ್ ಅಂದರೆ ಅಕ್ಕಪಕ್ಕ ವಿಲಾಜಲ್ಲಿ ಅಂದರೆ ರೂಮ್ ಒಳಗಡೆ ಎಲ್ಲ ಜನ ಇದ್ದಾರೆ, ಯಾರೂ ಆಚೆ ಇರಲಿಲ್ಲ. ಹಾಗೆಯೇ ಹೊರಗಡೆ ಕ್ಲೈಮೇಟ್ ಮಾತ್ರ ತುಂಬಾ ಕೂಲ್ಡ್ ಆಗಿತ್ತು. ಮಧ್ಯಾಹ್ನ ಹಾಕಿದ್ರೆ ಸ್ವಲ್ಪ ಮಳೆ ಬಂದಿತ್ತು, ಒಂದು ಅರ್ಧ ಗಂಟೆ ಅಷ್ಟು ಅಂತ ಅನಿಸುತ್ತೆ ಮಳೆ ಬಂದಿತ್ತು. ಹಾಗಾಗಿ ಪಾಪುಗೆ ಸ್ವಲ್ಪ ಜಾಕೆಟು ಟೋಪಿನೆಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಾವು ಕೂಡ ಹಾಗೆ ಸ್ವಲ್ಪ ರೆಡಿ ಆಗಿಬಿಟ್ಟು ಏನು ಜಾಸ್ತಿ ಎಲ್ಲ ಏನು ರೆಡಿಯಾಗೆಲ್ಲ ಆಗೋದಕ್ಕೆ ಹೋಗಲಿಲ್ಲ. ಹಾಗೆ ಹೋಗಿದ ತಕ್ಷಣ ನನ್ನ ಮಗ ಡ್ರಿಂಕ್ಸ್ ಥರ ಏನೋ ಡ್ರಿಂಕ್ಸ್ ಅಂದರೆ ಲೆಮನಿಂದು ಜ್ಯೂಸ್ ಯಾವುದೋ ಇಟ್ಟಿದ್ರು ಅದನ್ನು ಕುಡಿದಾದರೆ ಅದಕ್ಕೆ ಸಪ್ಪೆ ಜೀರಿಗೆದು ಮತ್ತು ಪೆಪ್ಪರ್ ಹಾಕಿಬಿಟ್ಟು ಒಂದು ಜ್ಯೂಸ್ ಇಟ್ಕೊಂಡು ಕುಡಿಸಿದ್ದ. ಹಾಗೆ ನಾವು ಇನ್ನು ಯಾರು ಅಷ್ಟಾಗಿ ಜನಗಳೆಲ್ಲ ಬಂದಿರಲಿಲ್ಲ. ಸೊ ನೀರಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಹೇಳ್ಬಿಟ್ಟು ಇವರಿಬ್ಬರು ಆಟ ಆಡ್ತಾಯಿದ್ರು. ನಮ್ಮ ಪಾಪು ಎತ್ಕೊಂಡು ಆ್ಯಸ್ ಯೂಶುವಲ್ ಮಧ್ಯಾಹ್ನ ಹೆಂಗಿದ್ನು ಇವಾಗಲೂ ಅದೇ ರೀತಿ ಪಾಪು ಎತ್ಕೊಂಡು ಅವ್ರು ಏನು ಆಟಾಡ್ತಾರೆ ಅದು ನೋಡೋದ್ರಲ್ಲೇ ಟೈಮ್ ಕಳೆದೋಯ್ತು. ಗೇಮ್ಸ್ ಎಲ್ಲ ಆಟಾಡ್ತಾಯಿದ್ರು, ಆದರೆ ಈ ಒಂದು ಗೇಮ್ ಮಾತ್ರ ಆಟಾಡೋದಕ್ಕೆ ಆಗ್ತಿರಲಿಲ್ಲ. ಬಾಲ್ಸ್ ಎಲ್ಲ ಬಿದ್ದು ಹೋಗ್ತಾಯಿತ್ತು. ಅದೇನೋ ಲಕ್ಕಿಲಿ ಆಟಾಡೋದಕ್ಕಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಗೇಮ್ನ ಆಡ್ತಾಯಿದ್ರು. ನೀನು ಯಾವ ನಂಬರ್ ಹೇಳ್ತೀಯೋ ಆ ನಂಬರಿಗೆ ಹೇಳು ನಾನು ಆ ನಂಬರಿಗೆ ಬಾಲ್ನ ಇದು ಮಾಡ್ತೀನಿ ಅಂತ ಹೇಳಿದರು. ಸ್ಟಾರ್ಟಿಂಗ್ ನಾ ಹೇಳಿದ ನಂಬರಿಗೇ ಕರೆಕ್ಟಾಗಿ ಬಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಂಬರ್ ಹೇಳ್ಬೇಕಾದ್ರೆ ಅದು ಬೀಳೇ ಇಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾಯಿದ್ರು ನೀನು ಆಟ ಆಡು ನೋಡೋಣ ಅವಾಗ ಹೆಂಗೆ ಆಡ್ತೀನಿ ಅಂತೇಳಿ. ಹಾಗೆಯೇ ಈ ಥರ ಇಂಡೋರ್ ಗೇಮ್ಸ್ ಎಲ್ಲ ತುಂಬಾ ಇತ್ತು. ಔಟ್ಡೋರ್ ಗೇಮ್ಸ್ ಎಲ್ಲ ಅಷ್ಟಾಗಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಏನೂ ಇರಲಿಲ್ಲ. ಹಾಗೆ ಇದು ರೀಸೆಂಟಾಗಿ ಬಿಲ್ಡ್ ಆಗಿರೋದಂತೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಕವನ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ ಕೂಡ. ಹಾಗೆಯೇ ಕವನ್ ಅಲ್ಲೊಂದು ಹುಡುಗಿನ ಕೂಡ ಫ್ರೆಂಡ್ ಮಾಡ್ಕೊಂಡಿದ್ದ. ನಾನು ಆರೋ ಮಾರ್ಕ್ ಮಾಡಿ ತೋರಿಸ್ತೀನಿ. ಅವಳ ಫೇಸ್ ನಾನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಅವ್ನು ಮುಂಚೆನೇ ಊಟ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಆ ಹುಡುಗಿ ಜೊತೆ ಫ್ರೆಂಡ್ ಆಗಿದ್ದ. ನಾವಿನ್ನು ಅವಾಗ ಊಟಕ್ಕೆ ಹೋಗಿರಲಿಲ್ಲ, ಆರೋ ಮಾರ್ಕ್ ಮಾಡ್ತಿದ್ದೀನಲ್ಲ ಆ ಹುಡುಗಿನೇ. ಹಾಗೆಯೇ ಇನ್ನು ನಾವು ಊಟ ಮಾಡೋಣ ಅಂತ ಹೇಳಿ ಕೂತ್ರೆ ಆ ಹುಡುಗಿ ಜೊತೆ ಫುಲ್ಲು ಸ್ಟಾರ್ಟಿಂಗ್ ಆ ಹುಡುಗಿ ಜೊತೆ ಅಷ್ಟಾಗೇನು ಕಾಂಟ್ಯಾಕ್ಟ್ ಬೆಳೀಲಿಲ್ಲ. ಆಮೇಲೆ ನೋಡಿದ್ರೆ ಅವ್ಳ ಜೊತೆ ಫುಲ್ಲು ಆರಾಮಾಗಿ ಅವಳು ಹಾಯ್ ಬ್ರೋ ಅಂತ ಹೇಳ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರಿಬ್ಬರು ಕೂಡ. ಪಾಪ ಅವ್ನು ಬರ್ತಾನೆ ಇಲ್ಲ, ಆ ಹುಡುಗಿನೂ ಹೋಗ್ತಾ ಇಲ್ಲ, ಅವನ ಜೊತೆ ಆಟಾಡ್ತಿದ್ದು. ಇನ್ನು ಪಾಪಗೂ ಕೂಡ ಫುಡ್ ಬೇಕು ಅಂತೇಳಿ ಅವ್ರು ಅಲ್ಲೇ ಅಂದರೆ ರವೆ ಗಂಜಿ ಮಾಡಿಕೊಡಿ ಅಂತೇಳಿ ಹೇಳಿದ್ವಿ. ಅವ್ರು ಅದನ್ನು ಮಾಡಿಕೊಡ್ತೀನಿ ಅಂದರು. ಅದಕ್ಕೆ ನನ್ನ ಹಸ್ಬೆಂಡ್ ಫಸ್ಟು ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನೀನು ಊಟ ಮಾಡು ಅಂತ ಹೇಳಿಬಿಟ್ಟು ಅವರು ಅಂದರೆ ಊಟ ಎಲ್ಲ ಅಂದರೆ ಬಫೆ ಇರುತ್ತಲ್ಲ ಅದನ್ನೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ತಾಯಿದ್ರು. ಫಸ್ಟ್ ಅವರು ಸಲಾಡ್ ಅಂದರೆ ಈಗ ಮೊಳಕೆ ಕಾಳು ಅದನ್ನೆಲ್ಲ ಇಟ್ಟಿದ್ರು. ಸ್ಟಾರ್ಟರ್ಸು ಡೆಸರ್ಟು ಹಾಗೆಯೇ ಇವೆಲ್ಲ ವೆರೈಟಿ ಇತ್ತು. ಅವ್ರಿಗೆ ಮೇನ್ ಕೋರ್ಸಲ್ಲೂ ಅಷ್ಟೇ. ಹಾಗೆ ನಾನ್ ವೆಜ್ ಇತ್ತು. ನಾವು ಅವತ್ತು ಸೋಮವಾರ ಇರೋದ್ರಿಂದ ನಾನ್ ವೆಜ್ ಎಲ್ಲ ಏನೋ ತಿನ್ನೋದಕ್ಕೆ ಹೋಗಲಿಲ್ಲ. ಈ ಥರ ಫಸ್ಟು ಸಲಾಡ್ ಎಲ್ಲ ತೊಗೊಂಡು ಫಸ್ಟ್ ತಿನ್ಕೊಂಡ್ರು. ಅದಾದಮೇಲೆ ನಾನು ಊಟ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಯಿತು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಬೀಟ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆ ನಮಗೆ ತಂದೂರಿ ಪನ್ನೀರ್ ಬೇಕು ಅಂದರು, ಅದನ್ನು ಕೂಡ ಮಾಡಿಕೊಟ್ರು. ಹಾಗೆಯೇ ಇನ್ನು ಪಾಪು ಕೂಡ ಊಟನ ತಂದರೆ ಸ್ವಲ್ಪ ಫುಡ್ ಹೇಳಿದ್ನಲ್ಲ ಆವಾಗಲೇ ಅದನ್ನು ಕೂಡ ತಂದು ಕೊಟ್ಟರು. ರವೆ ಗಂಜಿ ತುಂಬ ಚೆನ್ನಾಗಿತ್ತು, ತುಂಬ ಸ್ಮೂತಾಗಿ ಹಾಲೆಲ್ಲ ಹಾಕ್ಬಿಟ್ಟು ಮಾಡಿದ್ರು. ನನಗೆ ಗೊತ್ತೇ ಇರಲಿಲ್ಲ ಇವ್ರು ಹಾಲು ಹಾಕಿದ್ದಾರೆ, ಆದರೆ ಅವರು ಸ್ವಲ್ಪ ಗಟ್ಟಿಗೆ ಮಾಡಿದರು. ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮಾಡಿಕೊಡ್ತೀನಿ ಅಂದಮೇಲೆ ಗೊತ್ತಾಯಿತು. ಆಮೇಲೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ತೆಳ್ಳಗೆ. ಪಾಪು ಕೂಡ ಇಷ್ಟಪಟ್ಟು ತಿಂದು. ಅಂದರೆ ನಾವಿನ್ನು ಮೇಲ್ ಹಾಲು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ಅವಳಿಗಿನ್ನ ಇವಾಗ 9 ಮಂತ್ ಕಂಪ್ಲೀಟ್ ಆಗಿದೆ. ನಾವು ಡಾಕ್ಟರ್ ಹತ್ರ ಕೇಳಿದ್ದಕ್ಕೆ 1 ವರ್ಷ ಬೇಡ, 1 ವರ್ಷ ತನಕ ಇರಲಿ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹೇಳಿದ್ರಲ್ವ. ಹಾಗಾಗಿ ನಾವಿನ್ನು ಹಾಲು ಯೂಸ್ ಮಾಡಿಲ್ಲ. ಇನ್ನು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಮಾಡಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ನಾವು ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ. ನಿಜ ತುಂಬ ವರ್ಷದಿಂದ ನಾನು ಮುಳ್ಳಯ್ಯನಗಿರಿ ಹೋಗಬೇಕು ಅಂತೇಳಿ ಅದು ನಾವು ಎಕ್ಸ್ಪೆಷಲ್ ನಮ್ಮದು ಬುಲೆಟ್ ಇರೋದ್ರಿಂದ ಬೈಕಲ್ಲಿ ಹೋಗೋಣ ಅಂತೇಳಿ ತುಂಬ ಸತಿ ಕೇಳಿದೆ. ಅವ್ರು ಬೇಡ ನಾವು ಬೇಕಿದ್ರೆ ಕಾರಲ್ಲಿ ಹೋಗೋಣ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ತಳ್ಕೊಂಡು ಹೋಗ್ತಾಯಿತ್ತು. ಒಂದು ಫೈನಲಿ ಮುಳ್ಳಯ್ಯನಗಿರಿ ಬೆಟ್ಟನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಕ್ಲೈಮೇಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಅದನ್ನೇ ಅವ್ರು ಹೇಳ್ತಾಯಿದ್ರು, ನೀನು ಇನ್ನೊಂದ್ಸತಿ ಕರ್ಕೊಂಬರ್ತೀನಿ ಬಾ ಮಳೆಗಾಲದಲ್ಲಿ
ತುಂಬ ಚೆನ್ನಾಗಿರುತ್ತೆ, ಅವಾಗ ಬೇಕಿರೋ ಬೈಕಲ್ಲಿ ಬರೋಣ ಅಂತೇಳಿ ಆ ಬೈಕಲ್ಲಿ ಕರ್ಕೊಂಡ್ಬಂದಂಗೆ ನಾನು ನೋಡ್ದಂಗೆ ಅಂದರೆ ಮಳೆಗಾಲದಲ್ಲಿ ಒಂದು ಸತಿ ಕರ್ಕೊಂಡ್ಬರ್ತೀನಿ ಬಾಯ್ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಸುಮಾರು ಸತಿ ಅಂದರೆ ಸುಮಾರು ಸತಿ ಅಂದರೆ ಒಂದು 5-6 ಸತಿ ಏನೋ ಹೋಗಿದ್ದಾರೆ ಅಂತ. ಅವಾಗ ಮಳೆಗಾಲದ ಟೈಮಲ್ಲೇ ಬಂದಿದ್ದಲ್ಲ, ಅದಕ್ಕೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ರು. ಹಾಗೆ ಫಸ್ಟು ಒಂದು ಕ್ಲೈಮೇಟ್ ಹತ್ರ ಒಂದು ನಿಂತ್ಕೊಂಡ್ಬಿಟ್ಟು ಯಾವುದೋ ಒಂದು ಜಾಗದ ಹತ್ರ ಘಾಟ್ ಸೆಕ್ಷನಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಒಂದು ಕ್ಲೈಮೇಟ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಫುಲ್ಲು ಟಾಪಲ್ಲಿ ಇತ್ತಲ್ಲ, ತುಂಬ ಚಳಿ ಆಗ್ತಾಯಿತ್ತು ಪಾಪು ಕೂಡ. ಅದಕ್ಕೆ ನಂದು ಈ ಕಡೆ ಫೀಡಿಂಗ್ ಆರಾಮಾಗಿ ಮುಚ್ಕೊಂಡಿದ್ದೆ. ನಾನು ಇಲ್ಲೇ ಕಾರಲ್ಲೇ ಕುತ್ಕೊತೀನಿ ಅಂತೇಳಿ ಹೇಳಿದಾದ್ರೆ, ಇಲ್ಲಿ ಬಾ ಜರಿ ನೀರು ಹರಿತಾ ಇತ್ತು, ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋಸ್ ಎಲ್ಲ ತಗೊಳ್ಳಿ ಅಂತ ಹೇಳಿ ಹೊರದ್ರು ಅಂತ ಹೋಗಿದ್ದೆ. ಹಾಗೆ ಇನ್ನು ಕವನ್ ಶೂ ಹಾಕ್ಕೊಂಡಿದ್ದೆ, ನಾನು ಸ್ಲಿಪ್ಪರ್ ಮಾತ್ರ ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಹತ್ತಬೇಕಾಗುತ್ತಲ್ಲ, ಅದಕ್ಕೇ ನನಗೆ ಶೂ ಹಾಕ್ತಾಯಿದ್ರು. ಹಾಗೆ ಜರಿ ನೀರಿಂದ ತುಂಬ ಹರಿಯೋದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ಹಾಗೆಯೇ ಫಸ್ಟು ನಾವು ಬಂದಿದ್ದು ಸೀತಾಳಯ್ಯನಗಿರಿ ಅಂತ ಹೇಳ್ಬಿಟ್ಟು ಅವ್ರು ಅದನ್ನೇ ಹೇಳ್ತಾಯಿದ್ರು, ಬೆಟ್ಟ ಹತ್ತಬೇಕು ಇಲ್ಲೇ ಅಲ್ಲ ಅಂತ ಹೇಳಿ. ಸರಿ ನೋಡೋಣ, ನನಗೆ ಪಾಪುನ ಕವನ್ನು ಮತ್ತು ಪಾಪುನ ಕಾರಲ್ಲೇ ಬಿಡಬೇಕು ಅನ್ನೋದು ಪ್ಲ್ಯಾನ್ ಇದ್ದು. ಇದಿದ್ದು ನನ್ನ ಹಸ್ಬೆಂಡು ಬೇಡ, ಅವನು ನೋಡ್ಕೊಳ್ಳೋದ ನೀಟಾಗಿ ಹೊಡಿಯೋದೆಲ್ಲ ಮಾಡ್ತಾನೆ, ಬೇಡ ಕರ್ಕೊಳ್ಳೋಣ, ಚಳಿ ನೀಟಾಗೆಲ್ಲ ಕವರ್ ಮಾಡ್ಕೊಳ್ಳೋಣ, ನೀವು ಕರ್ಕೊಂಡು ಹೋಗೋಣ ಅಂತೇಳಿ ಹೇಳಿದ್ರು. ಅವಳಿಗೆ ಫೀಡಿಂಗಿಂದ ಏಪ್ರನ್ನು ಹಾಗೆ ಅವಳದು ಬೆಡ್ಶೀಟ್ ಇತ್ತಲ್ಲ ಸಣ್ಣದು, ಅದನ್ನು ಕೂಡ ಕ್ಯಾರಿ ಮಾಡಿದ್ದೆ ನಾನು. ಅದನ್ನೆಲ್ಲ ಹಾಕಿಬಿಟ್ಟು ಕರ್ಕೊಂಡು ಹೋಗಿದ್ವಿ. ಫುಲ್ಲು ಎಲ್ಲೂ ಒಂಚೂರು ಗಾಳಿ ಹೋಗ್ಲಿಲ್ದಂಗೆ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ. ಇನ್ನು ಬೆಟ್ಟ ಹತ್ತಬೇಕಾದ್ರೆ ನಿಜ ಹೇಳಬೇಕು ಅಂದರೆ ಹತ್ತೋದಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ ಬೇರೆ ನಾನು ಸ್ಲಿಪ್ಪರ್ ಹಾಕ್ಕೊಂಡಿದ್ದೆ, ನನಗೆ ಶೂಸ್ ಎಲ್ಲ ಏನು ತೊಗೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ಲಿಪ್ಪರಲ್ಲೇ ಹತ್ತಿದ್ದೆ. ಫುಲ್ಲು ಕಷ್ಟ ಆಗೋಯಿತು. ಹಾಗೆ ಅಲ್ಲಿ ನಾನು ಮೇಲೆ ಹತ್ತಿದ ತಕ್ಷಣ ಸ್ವಲ್ಪ ಬಿಸಿಲು ಬಂದು, ಅದಾದಮೇಲಿಂದ ಇನ್ನು ಮುಂದೆ ಹೋದರೆ ಮುಳ್ಳಯ್ಯನಗಿರಿ ಅಂತ ಬಂದೆ. ನನಗೆ ಫುಲ್ ಎಕ್ಸೈಟ್ಮೆಂಟ್, ಯಾಕಂದರೆ ಎಷ್ಟು ವರ್ಷದಿಂದ ನಾನು ಮುಳ್ಳಯ್ಯನಗಿರಿ ನೋಡಬೇಕು ಅಂತ ಹೇಳಿ ಆಸೆ ಇತ್ತಲ್ಲ. ಹಾಗಾಗಿ ಮುಳ್ಳಯ್ಯನಗಿರಿ ಹತ್ರ ಬಂದರೆ ಒಂಥರ ಹ್ಯಾಪಿನೆಸ್ ನನ್ನ ಮುಖದಲ್ಲಿ ಕಾಣಿಸ್ತಾ ಇತ್ತು, ಅಷ್ಟು ಖುಷಿ ಅಂತ ಆಯಿತು. ಆದರೆ ಇನ್ನೊಂದು ಏನಾಯಿತು ಬೇಜಾರು ಅಂದರೆ, ನಾನು ಬೆಟ್ಟ ಹತ್ತೋದಕ್ಕಾಗೋದಿಲ್ಲಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಮೇಲೆ ಹೋಗ್ತಾ ಫುಲ್ಲು ಚಳಿ ಇರುತ್ತಂತೆ. ಹಾಗಾಗಿ ಮಗು ಇಟ್ಕೊಂಡು ಬೇಡ ಹೋಗೋದು, ನೀನು ಹೋಗು ಪರವಾಗಿಲ್ಲ, ನೀನು ಕವರು, ನಾನು ಇಲ್ಲಿರ್ತೀನಿ. ಅವ್ನು ಕರ್ಕೊಂಡು ಹೋಗಲ್ಲ, ನಾನು ಅವ್ನು ಕರ್ಕೊಂಡು ಹೋದ್ರೆ ಭಯ, ಅವ್ನು ಸುಮ್ಮನೆ ನಾನು ಹೇಳಿದ ಮಾತೆಲ್ಲ ಕೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಇಬ್ಬರು ಅಲ್ಲಿಂದನೇ ನೋಡ್ಕೊಂಡು ಬಂದ್ವಿ. ಹಾಗೆ ಇನ್ನು ರೆಸಾರ್ಟಿಗೆ ಬಂದುಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ರೂಮ್ಗಳೊಳಗಡೆ ಬಂದ್ವಿ. ಇನ್ನು ಇವರು 3 ಜನ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಕವನು ಅವಳು ಇವಾಗ ಮಾಡೋದು ಆ ಥರ ಎಲ್ಲ ಕಿತ್ತಾಪತ್ತಿ ಮಾಡ್ತಾಯಿದ್ದ. ಸೀಕ್ರೆಟ್ ಮಿರಾಜ್ ನಾನು ಆವಾಗಲೇ ಹೇಳ್ದಂಗೆ. ಹಾಗೆಯೇ ಇಲ್ಲಿಂದ ಇನ್ನೊಂದು ಪ್ರಾಪರ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ 1 ನೈಟ್ ಅಷ್ಟೇ ನಮಗೆ ಸಿಕ್ಕಿದೆ, ಯಾಕಂದರೆ ರೂಮ್ಸ್ ಎಲ್ಲ ಫುಲ್ ಆಗಿತ್ತು ಅಂತ ಹೇಳಿದ್ರು ಅಂತೇಳಿ. ಇವ್ರದ್ದೇ ಇನ್ನೊಂದು ಪ್ರಾಪರ್ಟಿನ ಬುಕ್ ಮಾಡಿಕೊಟ್ಟಿದ್ದಾರೆ, ಸಿಲಾ ಸುಂದರೇಲ ಅಂತ ಹೇಳ್ಬಿಟ್ಟು. ಅದು ಸೇಮ್ ಇದೇ ರೀತಿದೆ. ನಾನು ಅಲ್ಲೋದ್ಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ರೆಸಾರ್ಟ್ ಎಲ್ಲ, ಆ್ಯಂಡ್ ಅಲ್ಲಿನ ಫುಡ್ ಬಗ್ಗೆ ಆಗಿರ್ಬೋದು, ಆ್ಯಂಬಿಯನ್ಸ್ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪಾರ್ಟ್ 2 ವ್ಲಾಗಲ್ಲಿ ಆ ಸೀರೀಸ್ ಬರುತ್ತೆ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.